ಹಲೋ ಸ್ನೇಹಿತರೆ, ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಅಡಿಕೆಯನ್ನು ಮನೆಯಲ್ಲಿಟ್ಟುಕೊಂಡು ರೇಟ್ ಜಾಸ್ತಿ ಆಗಲಿ ಮಾರೋಣ ಎಂದು ಕಾಯುತ್ತಿದ್ದ ರೈತರಿಗೆ ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ಅಡಿಕೆಯ ರೇಟ್ ದಿಢೀರ್ ಏರಿಕೆ ಆಗಿರುವಂಥದ್ದು. ಹಾಗಾದರೆ ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಅಡಿಕೆ ಮಾರುಕಟ್ಟೆಯ ಪ್ರತಿ 100 kg ಸರಕು ಅಡಿಕೆಗೆ ಎಷ್ಟು ರೂಪಾಯಿ ಇದೆ, ಬೆಟ್ಟೆ ಅಡಿಕೆಗೆ ಎಷ್ಟು ರೂಪಾಯಿ ಇದೆ, ಅದೇ ರೀತಿ ರಾಶಿ ಅಡಿಕೆ, ಗೊರಬಲು ಅಡಿಕೆ, ಸಿಪ್ಪೆಗೋಟು ಈ ಅಡಿಕೆಗಳ ಬೆಲೆ ಏನಿದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ತಿಪ್ಪಟೂರು ಕೊಬ್ಬರಿ ಮಾರುಕಟ್ಟೆಯ ರೇಟ್ ಏನಿದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ, ಶಿವಮೊಗ್ಗ ಜಿಲ್ಲೆಯ ಅಡಿಕೆ ಮಾರುಕಟ್ಟೆಯ ರೇಟ್ ಏನಿದೆ ನೋಡೋಣ. ಮೊದಲನೆಯದಾಗಿ ಪ್ರತಿ 100 kg ಸರಕು ಅಡಿಕೆಗೆ 93,696 ರೂಪಾಯಿ ಇರುವಂಥದ್ದು. ಅದೇ ರೀತಿ ಬೆಟ್ಟೆ ಅಡಿಕೆಗೆ 64,589 ರೂಪಾಯಿ ಇದೆ. ನಂತರ ರಾಶಿ ಅಡಿಕೆಗೆ 55,559 ರೂಪಾಯಿ ಇರುವಂಥದ್ದು. ನಂತರ ಗೊರಬಲು ಅಡಿಕೆಗೆ 42,899 ರೂಪಾಯಿ ಇದೆ. ನಂತರ ತಿಪ್ಪಟೂರು ಕೊಬ್ಬರಿ ಮಾರುಕಟ್ಟೆಯಲ್ಲಿ ರೇಟ್ ಏನಿದೆ ನೋಡೋದಾದರೆ ಪ್ರತಿ 100 kg ಕೊಬ್ಬರಿಗೆ 33,336 ರೂಪಾಯಿ ಇರುವಂಥದ್ದು. ನಂತರ ವಿವಿಧ ಮಾರುಕಟ್ಟೆಯ ಅಡಿಕೆ ರೇಟ್ ಏನಿದೆ ನೋಡೋದಾದರೆ ಅರಕಲಗೂಡಿನಲ್ಲಿ ಇತರ ಅಡಕೆ ಅಂದರೆ ಮಿಕ್ಸ್ ಅಡಕೆ 55,292 ರೂಪಾಯಿ ಇದೆ. ಅರಕಲಗೂಡಿನಲ್ಲಿ ಸಿಪ್ಪೆಗೋಟು ಅಡಿಕೆಗೆ 13,500 ರೂಪಾಯಿ ಇದೆ. ಅರಸೀಕೆರೆಯಲ್ಲಿ ಪುಡಿ ಅಡಿಕೆಗೆ 20,000 ರೂಪಾಯಿ ಇರುವಂಥದ್ದು. ನಂತರ ಬಂಟ್ವಾಳದಲ್ಲಿ ಹೊಸ ಜಾತಿ ಅಡಿಕೆಗೆ 47,000 ರೂಪಾಯಿ ಇದೆ. ಬಂಟ್ವಾಳದಲ್ಲಿ ಹಳೆ ಜಾತಿ ಅಡಿಕೆಗೆ 55,000 ರೂಪಾಯಿ ಇರುವಂಥದ್ದು. ನಂತರ ಬಂಟ್ವಾಳದಲ್ಲಿ ಕೋಕಾ ಅಡಿಕೆಗೆ 27,000 ರೂಪಾಯಿ ಇರುವಂಥದ್ದು. ಬೆಳ್ತಂಗಡಿಯಲ್ಲಿ ಕೋಕಾ ಅಡಿಕೆಗೆ 26,000 ರೂಪಾಯಿ ಇದೆ. ಬೆಳ್ತಂಗಡಿಯಲ್ಲಿ ಹೊಸ ಜಾತಿ ಅಡಿಕೆಗೆ 47,500 ರೂಪಾಯಿ ಇರುವಂಥದ್ದು. ನಂತರ ಭದ್ರಾವತಿಯಲ್ಲಿ ಸಿಪ್ಪೆಗೋಟು ಅಡಿಕೆಗೆ 11,000 ರೂಪಾಯಿ ಇದೆ. ಇದಿಷ್ಟು ಇವತ್ತಿನ ಅಡಿಕೆ ಮಾರುಕಟ್ಟೆಯ ದರಗಳಾಗಿರುತ್ತದೆ. ಇದೇ ರೀತಿಯ ದಿನನಿತ್ಯದ ಅಡಿಕೆ ರೇಟ್ನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.